ದೇವೇಂದ್ರರವರ ಆತ್ಮೀಯ ಸ್ನೇಹಿತ ಜೈ ಫ್ರೆಂಡ್ಸ್ ತಂಡದ ಭರವಸೆಯ ದಾಳಿಕಾರ ದಾಂಡಿಗ ಉತ್ತಮ ರೀತಿಯ ಆಲ್ರೌಂಡರ್ ದಾಳಿಯಲ್ಲಿ ಸಚಿನ್ ಸ್ಟ್ರೈಕ್ ನಲ್ಲಿ ದೇವೇಂದ್ರ ಉತ್ತಮ ರೀತಿಯ ಒಂದು ಬ್ಯಾಟಿಂಗ್ ಪ್ರದರ್ಶನ ಪ್ರಥಮ ಎಸೆತದಲ್ಲಿ ರಕ್ಷಣಾತ್ಮಕ ಆಟ ತಂಡಕ್ಕೆ ಬ್ಯಾಟ್ ಮುಖಾಂತರ 1 ರನ್ಗಳ ಸೇರ್ಪಡೆ ಇದರೊಂದಿಗೆ ತಂಡದ ಖಾತೆ ಈಗಾಗಲೇ ತೆರೆದಿದೆ ಪ್ರಥಮ ಎಸೆತದಲ್ಲೇ 1 ರನ್ ಅನ್ನು ಕಲೆ ಹಾಕಿದೆ ರಾಯಲ್ ಚಾಲೆಂಜರ್ ತಂಡ ಮತ್ತೊಮ್ಮೆ ಬ್ಯಾಟ್ ಮುಖಾಂತರ ತಂಡಕ್ಕೆ 1 ರನ್ಗಳ ಸೇರ್ಪಡೆ ಆಗ್ತಾ ಇದೆ 2 ಎಸೆತಕ್ಕೆ 2 ರನ್ ಅನ್ನು ಕಲೆ ಹಾಕಿದ್ದಾರೆ ರಾಯಲ್ ಚಾಲೆಂಜರ್ ತಂಡ ದಾಳಿಯಲ್ಲಿ ನಾಯಕನ ಭರವಸೆಯ ದಾಳಿಕಾರ ಜರ್ಸಿ ನಂಬರ್ 10 ಸಚಿನ್ ಹೌದು ಸ್ಟ್ರೈಕ್ ನೀಡ್ತಾ ಇದ್ದಾನೆ ನಾಯಕನಿಗೆ ಪ್ರಶಾಂತ್ ಈ ಒಂದು ಮೈದಾನದ ರೋಹಿತ್ ಶರ್ಮಾ ಎಂದು ಹೆಸರುವಾಸಿಯಾಗಿರುವ ಪ್ರಶಾಂತ ತಂಡದ ನಾಯಕನಿಗೆ ಸ್ಟ್ರೈಕ್ ನೀಡ್ತಾ ಇದ್ದಾನೆ ಹೌದು ಮತ್ತೊಮ್ಮೆ ತಂಡಕ್ಕೆ 1 ರನ್ಗಳ ಸೇರ್ಪಡೆ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಕೇಶವ ನಲ್ಲಿ ಪ್ರಶಾಂತ್ ದಾಳಿಯಲ್ಲಿ ಸಚಿನ್ ಉತ್ತಮ ರೀತಿಯ ಒಂದು ಬ್ಯಾಟಿಂಗ್ ಪ್ರದರ್ಶನ ರಕ್ಷಣಾತ್ಮಕ ಆಟ ಓಟದಲ್ಲಿ ಹೊಂದಾಣಿಕೆ ಕಾಣ್ತಾ ಇದೆ ಅಂಕ ಪಟ್ಟಿಯಲ್ಲಿ 1 ರನ್ಗಳು ಸೇರ್ಪಡೆ ಆಗ್ತಾ ಇದೆ ಉತ್ತಮವಾದ ಬೌಲಿಂಗ್ ಪ್ರದರ್ಶನ ವೇಗಕ್ಕೆ ಮಿತಿಯಲ್ಲ ವೇಗದ ಮಿತಿ ಅಳಿಲಾರದ ಚೆಂಡು ನೇರವಾಗಿ ಗೂಟರಕ್ಷಕನ ಕೈಯಲ್ಲಿ 6 ಎಸೆತದ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 5 ಜೈ ಫ್ರೆಂಡ್ಸ್ ತಂಡದ ಭರವಸೆಯ ನಾಯಕ ಸಹ ಆಟಗಾರರ ನಾಯಕ ನವೀನ್ ಉತ್ತಮ ರೀತಿಯ ಬೌಲಿಂಗ್ ಪ್ರದರ್ಶನ ಅಗಲ ಚೆಂಡು ಬೈಸ್ ಮುಖಾಂತರ ತಂಡಕ್ಕೆ 2 ರನ್ಗಳು ಸೇರ್ಪಡೆ ಆಗ್ತಾ ಇದೆ ಅಂಕ ಪಟ್ಟಿಯಲ್ಲಿ ಉಚಿತವಾಗಿ 2 ರನ್ಗಳು ಸೇರ್ಪಡೆ ಆಗ್ತಾ ಇದೆ ಕಳಪೆ ಗೂಟ ರಕ್ಷಣೆ ಎಂದು ಕಾಣ್ತಾ ಇದೆ ಇದೊಂದು ಫೈನಲ್ ಪಂದ್ಯಾಟ ಪ್ರತಿ ಒಂದೊಂದು ರನ್ಗಳು ಕೂಡ ಬಹಳ ಮುಖ್ಯ ಆಗಿರುತ್ತದೆ ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಓಟದಲ್ಲಿ ಹೊಂದಾಣಿಕೆ ಇಲ್ಲ ಬೈಸ್ ಮುಖಾಂತರ 1 ರನ್ ಪಡ್ಕೊಳ್ಬಹುದಿತ್ತು ಕಳಪೆ 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 ಗೂಟ ರಕ್ಷಣೆ ಜರ್ಸಿ ನಂಬರ್ 10 ಸಚಿನ್ ಹೌದು ಮತ್ತೊಮ್ಮೆ ರಕ್ಷಣಾತ್ಮಕ ಆಟ ಕ್ಷೇತ್ರ ರಕ್ಷಕನ ಕೈಯಲ್ಲಿ ಬಾಲನ್ನು ಹೊಡೆದು ಆದ್ರೂ ಕೂಡ 1 ರನ್ ಕಲೆ ಆಗ್ತಾ ಇದ್ದಾನೆ ಓಟ ಚುರುಕುತನದ ಹೊಂದಾಣಿಕೆಯ ಓಟದ ಪ್ರದರ್ಶನ ಕಾಣ್ತಾ ಇದೆ ಸ್ಟ್ರೈಕ್ ನಲ್ಲಿ ಪ್ರಶಾಂತ ಹೌದು ಮತ್ತೊಮ್ಮೆ ಚುಕ್ಕಿ ಉತ್ತಮ ರೀತಿಯ ಒಂದು ಬೌಲಿಂಗ್ ಪ್ರದರ್ಶನ ಸುಮಾರು 1 ತಿಂಗಳಿಂದ ನವೀನ್ ರವರು ಈ ಒಂದು ಮೈದಾನದಲ್ಲಿ ಹೌದು ಇದರೊಂದಿಗೆ ರಾಯಲ್ ಚಾಲೆಂಜರ್ ತಂಡದ ಪ್ರಥಮ ಕೊಂಡಿನೆಲ ಕಚ್ತಾ ಇದೆ IPL ನಲ್ಲಿ ರಾಯಲ್ ಚಾಲೆಂಜರ್ ಬೆಂಗಳೂರು ತಂಡ ಯಾವ ರೀತಿ ಪ್ರದರ್ಶನ ನೀಡಿ ಫೈನಲ್ ಹೋಗಿ ಇಲ್ಲಿವರೆಗೂ ಕಪ್ ಅನ್ನು ಗೆದ್ದಿಲ್ಲ ಅದೇ ರೀತಿಯ ಪ್ರದರ್ಶನ ನೀಡ್ತಾ ಇದ್ದಾರೆ ರಾಯಲ್ ಚಾಲೆಂಜರ್ ಗುಮ್ಮನಹಳ್ಳಿ
ಓಟದಲ್ಲಿ ಹೊಂದಾಣಿಕೆ ಇದೆ, ಬ್ಯಾಟಿಂಗ್ ನಲ್ಲಿ ಹೊಂದಾಣಿಕೆ ಕಾಣ್ತಾ ಇಲ್ಲ. ಪುಲ್ಟಾಸದ ಚೆಂಡನ್ನು ಹೊಡೆಯಲು ವಿಫಲನಾಗ್ತಾ ಇದ್ದಾನೆ ಪ್ರಶಾಂತ. ದಯವಿಟ್ಟು ಆಟ ತೆಗಿಬೇಕು. ಅಣ್ಣ ಆಟ ಅಲ್ಲಿ ತೆಗಿಯೋಣ, ಆಟೋ ನಿಲ್ಲಿಸಬೇಡಿ ಅಲ್ಲಿ, ದಯವಿಟ್ಟು ಅಲ್ಲಿ ಮುಂದೆ ತೆಗಿಬೇಕು, ವೆಹಿಕಲ್ ಮುಂದೆ ತೆಗಿಬೇಕು. ಹೌದು, ಸಂದೇಶ್ ಕಳೆದ ಪಂದ್ಯಾಟದ ಗೆಲುವಿನ ರೂವಾರಿ ಕೂಡ ಹೌದು. ಸಂದೇಶ್ ನಿಧಾನಗತಿಯ ಬ್ಯಾಟಿಂಗ್ ಪ್ರದರ್ಶನದಿಂದ ಉತ್ತಮ ರೀತಿಯ ಒಂದು ಬ್ಯಾಟಿಂಗ್ ಪ್ರದರ್ಶನ ನೀಡಿ ತಮ್ಮ ತಂಡವನ್ನು ಗೆಲುವಿನತ್ತ ಕೊಂಡೊಯ್ದಿದ್ದ ಸಂದೇಶಿ ಬಾರಿ. ನಾನ್ ಸ್ಟ್ರೈಕ್ ನಲ್ಲಿ ಜರ್ಸಿ ನಂಬರ್ 8, ತಂಡದ ಮೊತ್ತ 9. ಉತ್ತಮವಾದ ಬಾಲಿಂಗ್ ಪ್ರದರ್ಶನ, ಔಟ್ಗಾಗಿ ಬಲವಾದ ಮಾನವ ತೀವ್ರಗಳಿಂದ ಕಾರ. ಈ ಒಂದು ಕ್ರೀಡಾಕೂಟದ ಲೈವ್ ಸ್ಕೋರ್ ಅಪ್ಡೇಟ್ ಕ್ರಿಕ್ ಹೀರೋಸ್ ಹಾಗೂ ಯೂಟ್ಯೂಬ್ ನಲ್ಲಿ ಲೈವ್ ಪ್ರದರ್ಶನ ನಡೀತಾ ಇದೆ. ದೇಶ ವಿದೇಶಗಳಿಂದ ಕೂಡ ಈ ಒಂದು ಲೈವ್ ವಿಡಿಯೋ ಪ್ರದರ್ಶನ ಆಗ್ತಾ ಇದೆ. ಇದು ಗ್ರಾಮ ಮಟ್ಟದ ಪಂದ್ಯಾಟ. ಕುಳಿತ ಜಾಗದಲ್ಲಿ ಈ ಒಂದು ಆಟದ ಪ್ರದರ್ಶನವನ್ನು ಪಡೆದುಕೊಳ್ಳಬಹುದು. ಉತ್ತಮ ರೀತಿಯ HD ಕ್ವಾಲಿಟಿ ಇರುವಂತಹ ವಿಡಿಯೋ ಈ ಒಂದು ಮೈದಾನದಲ್ಲಿ ಪ್ರಥಮ ಬಾರಿಗೆ ಲೈವ್ ವಿಡಿಯೋ ಮುಖಾಂತರ ಈ ಒಂದು GCL ಆವೃತ್ತಿ 7ರ ಲೈವ್ ಪ್ರದರ್ಶನ ನಡೀತಾ ಇದೆ. ಹೌದು, ಮತ್ತೊಮ್ಮೆ ರಕ್ಷಣಾತ್ಮಕ ಆಟ. ನಾಯಕನ ಮಾತನ್ನು ಚಾಚು ತಪ್ಪದೆ ಪಾಲಿಸ್ತಾ ಇರುವಂತಹ ಸಹ ಆಟಗಾರ ಸಂದೇಶ್ ರಕ್ಷಣೆ ನೀಡಬೇಕಾಗಿದೆ. ಸ್ಟ್ರೈಕ್ ರೊಟೇಷನ್ ಆಗಬೇಕಾಗಿದೆ. ದೇವೇಂದ್ರ ಸಿಡಿಬೇಕಾಗಿದೆ. ತಂಡಕ್ಕೆ ಭರವಸೆಯನ್ನು ಉಳಿಸಿಕೊಳ್ಳಬೇಕಾಗ್ತದೆ. ಹೌದು, ಕ್ಯಾಚ್ ಆಗುವ ಸಾಧ್ಯತೆ ಇತ್ತು. ಕೇಶವ ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾನೆ. ಸ್ವಲ್ಪ ಸೀಮಾ ರೇಖೆ ಗಡಿ ಭಾಗದಲ್ಲಿ ಇತ್ತಿದ್ರೆ ಕ್ಯಾಚ್ ಆಗುವ ಸಾಧ್ಯತೆ ಇತ್ತು. ಕ್ಯಾಚ್ ಪಡೆದುಕೊಂಡಿದ್ರೆ ಪಂದ್ಯಾಟ ಏಕಮುಖ. ಇದರೊಂದಿಗೆ ಕೊಂಡಿ ನೆಲಕ್ಕೆ ಹಚ್ತಾ ಇದೆ. ಹೌದು ಹೌದು, ತೀರ್ಪುಗಾರರ ತೀರ್ಮಾನ ಔಟ್ ಎಂದು ತೀರ್ಮಾನ. ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ. ಯಾವುದೇ ಚರ್ಚೆಗೆ ಆಸ್ಪದವಿಲ್ಲ, ಯಾವುದೇ ಚರ್ಚೆಗೆ ಆಸ್ಪದವಿಲ್ಲ. ತೀರ್ಪುಗಾರರ ತೀರ್ಮಾನವೇ ಅಂತಿಮ. ಉತ್ತಮ ರೀತಿಯ ಬೌಲಿಂಗ್ ಪ್ರದರ್ಶನ, ಅಷ್ಟೇ ಉತ್ತಮವಾದ ಒಂದು ಗೂಟ ರಕ್ಷಣೆ. ದಂಡಿನ ನವೀನ ತಂಡದ ನಾಯಕ, ಭರವಸೆಯ ನಾಯಕ, ಈ ಬಾರಿಯ ಸೋಲಿಲ್ಲದ ಸರದಾರ ನವೀನ್, ದಾಂಡಿನ ನವೀನ. ಸ್ಟ್ರೈಕ್ ನಲ್ಲಿ ವಿಷ್ಣು, ದಾಳಿಯಲ್ಲಿ ಮತ್ತೊಮ್ಮೆ ನಾಯಕನ ಭರವಸೆಯ ದಾಳಿಕಾರ ಸಚಿನ್. ಹೌದು, ನಿಧಾನಗತಿಯ ಬಿಸ್ಕೆಟ್, ಕೈ ಚಳಕದ ಎಸೆತ, ಒಡೆಯುವಲ್ಲಿ ವಿಫಲ, 1 ರನ್ಗೆ ಸಫಲ. ಮತ್ತೊಮ್ಮೆ ದಾಳಿಯಲ್ಲಿ ಸಚಿನ್. ಹೌದು, ನಿಧಾನಗತಿಯ ಬ್ಯಾಟಿಂಗ್ ಪ್ರದರ್ಶನ ನಡೆಸ್ತಾ ಇದ್ದಾರೆ. ತಂಡದ ವಿಜಯಕ್ಕೋಸ್ಕರ ಒಂಟಿ ಸರಗದಂತೆ ಒಂಟಿಯಾಗಿ ಹೋರಾಟ ನಡೆಸ್ತಾ ಇದ್ದೇನೆ ಸಂದೇಶ. ಪ್ರಮುಖ 2 ಉದ್ದರೆಯನ್ನು ಕಳೆದುಕೊಂಡು, ಆರಂಭಿಕ ದಾಂಡಿಗರನ್ನು ಕಳೆದುಕೊಂಡು ಬಹಳ ಸಂಕಷ್ಟದ ಸ್ಥಿತಿಯಲ್ಲಿ ರಾಯಲ್ ಚಾಲೆಂಜರ್. ಹೌದು, ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ವೇಗಕ್ಕೆ ಮಿತಿಯಲ್ಲ. ಬಲಾಢ್ಯ ದಾಳಿಕಾರ ಸಚಿನ್. ಮತ್ತೊಮ್ಮೆ ತಂಡದ ಪರ 4ನೇ ಓವರ್ನ ದಾಳಿಕಾರನಾಗಿ ಹಾಗೂ ವೈಯಕ್ತಿಕ 2ನೇ ಓವರ್ನ ದಾಳಿಕಾರನಾಗಿ ತಂಡದ ನಾಯಕ ನವೀನ್, ದಂಡಿನ ನವೀನ್.
ಹೌದು, ಉತ್ತಮವಾದ ಒಂದು ಬೌಲಿಂಗ್ ಪ್ರದರ್ಶನ. ಕಾಲಿಗೆ ಬಡಿದ ಚೆಂಡು, ಯಾವುದೇ ರನ್ ಇಲ್ಲ. ತಂಡದ ಒಟ್ಟು ಮೊತ್ತ 14. 4ನೇ ಓವರ್ನ ಚಾಲ್ತಿಯಲ್ಲಿ 2 ಉದ್ದರಿಯನ್ನು ಕಳೆದುಕೊಂಡು ತಂಡದ ಒಟ್ಟು ಮೊತ್ತ 14. 4ನೇ ಓವರ್ನ ದಾಳಿಕಾರನಾಗಿ, ಹೌದು, ಯಾವುದೇ ಸಂಶಯ ಇಲ್ಲದೆ ಮತ್ತೆ 20 ರನ್ಗಳ ಸೇರ್ಪಡೆ ತಂಡಕ್ಕೆ. ಉತ್ತಮ ರೀತಿಯ ಒಂದು ದಾಳಿಯ ಪ್ರದರ್ಶನ. ಆಲ್ರೌಂಡರ್ ಪ್ರತಿಭೆಗಳನ್ನು ಒಳಗೊಂಡಂತ ಜಾಯ್ ಫ್ರೆಂಡ್ಸ್ ತಂಡ ಈ ಒಂದು ಆವೃತ್ತಿಯಲ್ಲಿ, ಹೌದು, ಬಲವಾದ ಹೊಡೆತಕ್ಕೆ ಯತ್ನ. ಓಟದಲ್ಲಿ ಹೊಂದಾಣಿಕೆ ಇಲ್ಲ, ರನ್ಔಟ್ ಆಗುವ ಚಾನ್ಸ್ ಇತ್ತು. ಕಳಪೆ ಮೇಲೆ ಕಳಪೆ, ಗೂಟ ರಕ್ಷಣೆ ವಿಫಲ. ಮತ್ತೊಮ್ಮೆ ದಾಳಿಯಲ್ಲಿ ನವೀನ್. 2 ರನ್ ಆಗುವ ಸಾಧ್ಯತೆ. ಕಳಪೆ ಕ್ಷೇತ್ರ ರಕ್ಷಣೆ. ಚೇತನ್ ಎಲೆಮರೆಯ ಕಾಯಿಯಂತೆ ತಮ್ಮ ತಂಡಕ್ಕೋಸ್ಕರ ಸತತ ಎಲ್ಲಾ ಪಂದ್ಯಾಟದಲ್ಲಿ ಗೆದ್ದು ಎಲೆಮರೆಯ ಕಾಯಿಯಂತೆ ಕ್ಷೇತ್ರ ರಕ್ಷಣೆ ಮಾಡಿದಂತ ಚೇತನ್ ಈ ಬಾರಿ ಕಳಪೆ ಕ್ಷೇತ್ರ ರಕ್ಷಣೆ. ಬಾನಂಚಿನಲ್ಲಿ ಚೆಂಡು. 2 ರನ್ ಆಗುವ ಸಾಧ್ಯತೆ. ಯಾವುದೇ ಸಂಶಯ ಇಲ್ಲ ತಂಡಕ್ಕೆ 2 ರನ್ಗಳ ಸೇರ್ಪಡೆ. ರಾಯಲ್ ಚಾಲೆಂಜರ್ ತಂಡದ ಭರವಸೆ ಆಟಗಾರ, ನಾಯಕನ ಭರವಸೆ ವಿಷ್ಣು, ಜೆರ್ಸಿ ನಂಬರ್ 18 ವಿರಾಟ್ ಕೊಹ್ಲಿ. ಹೌದು, ಮತ್ತೆ 20 ರನ್. ಸಿಂಗಲ್ ಡಿಕ್ಲೇರ್ಡ್. ಓವರ್ ಸಮಾಪ್ತಿ. 4 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 20. ದಯವಿಟ್ಟು ಮೈದಾನದಲ್ಲೆಲ್ಲ ಗಾಡಿ ಓಡಿಸಬಾರದು. ಸಂಜಯ್ ಫೋಕ್ಸಿ, ದಯವಿಟ್ಟು ವೆಹಿಕಲ್ ಮೈದಾನದಲ್ಲಿ ತರಬಾರದು. ಹೌದು, ಯಾವುದೇ ಸಂಶಯ ಇಲ್ಲ. ಜೋಡಿ ಓಟಗಳು ಸೇರ್ತಾ ಇದೆ. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ನಮ್ಮ ಸ್ನೇಹಿತರಾದಂತ ರಾಕೇಶ್ ನಿಂದ. ಇವರು ಕೂಡ ಹಿರಿಯ ಆಟಗಾರ, ಲೆಜೆಂಡ್ ಆಫ್ ದಿ ಟೂರ್ನಮೆಂಟ್, ಈ ಒಂದು ಕ್ರೀಡಾಕೂಟದ ಹಿರಿಯ ಆಟಗಾರ. ದಯವಿಟ್ಟು ಉತ್ತಮವಾದ ಹೊಡೆತ. 1 ರನ್ ಆಗುವ ಸಾಧ್ಯತೆ. ಹೌದು, ಈ ಒಂದು ಕ್ರೀಡಾಕೂಟದ ಪ್ರಥಮ ನಗದು ದಾನಿಗಳಾದಂತ ಮಂಜೇಶ್ ರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಸಂಘದ ಪರವಾಗಿ ತಮ್ಮನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತ ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಸಂಘದ ಸದಸ್ಯರವರನ್ನು ವೇದಿಕೆಗೆ ಕರೆತರಬೇಕು. ಈ ಒಂದು ಉತ್ತಮವಾದ ಬಾಲಿಂಗ್ ಪ್ರದರ್ಶನ. ಚುಕ್ಕಿ 20 ರನ್ಗಳು ಇಲ್ಲ, ಯಾವುದೇ ರನ್ಗಳು ಇಲ್ಲ. ಮಂಜೇಶ್ ರವರು ವೇದಿಕೆ ಬರಬೇಕು. ಹೌದು, ಮತ್ತೆ 1 ರನ್ ಆಗುವ ಸಾಧ್ಯತೆ. ಕ್ಷೇತ್ರ ರಕ್ಷಣೆಯಲ್ಲಿ ಸ್ವಲ್ಪ ಗಲಿಬಿಲಿ. ದಯವಿಟ್ಟು ಮಂಜೇಶ್ ರವರು ವೇದಿಕೆಗೆ ಬರಬೇಕು. ಜಾಕಿ ಮಾದೇವರವರು ಅವರನ್ನು ವೇದಿಕೆಗೆ ಕರೆತರಬೇಕು ದಯವಿಟ್ಟು. ಹಲೋ ಹಲೋ 26 ರನ್ಗಳು. ಹಲೋ
Hello, chick. ಅಲ್ಲಿ ಚೆಕ್ ಹಲ್ 5 ಓವರ್ ಮುಕ್ತಾಯಕ್ಕೆ ಹಲೋ ಚೆಕ್ ಹಲೋ ಚೆಕ್ Hello, chick. Hello, chick. Hey, chick. Hello, chick. 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 Hello. Hello, chick. Chick. ಹಲೋ ಹಲೋ ಚೆಕ್ ಹಲೋ ಚೆಕ್ ಹಲೋ ಹಲೋ ಧ್ವನಿವರ್ಧಕ ಪರೀಕ್ಷೆ ಹಲೋ ಚೆಕ್ ಉತ್ತಮ ರೀತಿಯ ಒಂದು ಫೈನಲ್ ಪಂದ್ಯಾಟ ರನ್ಔಟ್ ಬಲೆಗೆ ಸಿಲುಕಿ ವಿಷ್ಣುರವರು ಔಟ್ ಆಗಿ ಪೆವಿಲಿಯನ್ ಪರೇಡ್ ನಡೆಸ್ತಾ ಇದ್ರೆ ಅವರ ಬಲವಾದ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಬಿರುಸಿನ ಹೊಡೆತಗಾರ ಈ ಒಂದು ಫೈನಲ್ ಘಟ್ಟಕ್ಕೆ ತಲುಪಲು ಪ್ರಮುಖ ರೂವಾರಿ ದಾಳಿಯಲ್ಲಿ ಉತ್ತಮ ರೀತಿಯ ಒಂದು ದಾಳಿ ನಡೆಸಿ ಫೈನಲ್ ಘಟ್ಟಕ್ಕೆ ಒಂದು ತಂಡವನ್ನು ಹೌದು ಬ್ಯಾಟ್ ಮುಖಾಂತರ ತಂಡಕ್ಕೆ 1 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಅನಿಲ್ ನಿಂದ. ತಂಡದ ಒಟ್ಟು ಮೊತ್ತ 31. ಉತ್ತಮವಾದ ಒಂದು ಬ್ಯಾಟಿಂಗ್ ಪ್ರದರ್ಶನ, ಕಾಲಿಗೆ ಬಡಿದ ಚೆಂಡು, ಯಾವುದೇ ರನ್ ಇಲ್ಲ ಅಂತ ತೀರ್ಪುಗಾರರ ತೀರ್ಮಾನ. ಇದರೊಂದಿಗೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 31, ಗೆಲ್ಲಲು 32 ರನ್ಗಳ ಗುರಿ. 36ರ ಮುಂದೆ 32 ರನ್ಗಳ ಗುರಿ. ರೋಮಾಂಚನಕಾರಿ ಫೈನಲ್ ಪಂದ್ಯಾಟ. ದಯವಿಟ್ಟು ಈ ಒಂದು ಕ್ರೀಡಾಕೂಟದ ಪ್ರಮುಖ ದಾನಿಗಳು, ನಮ್ಮ ಸ್ನೇಹಿತರು ಸಚಿನ್ ರವರು ವೇದಿಕೆಗೆ ಆಗಮಿಸಬೇಕು. ಈ ಒಂದು ಕ್ರೀಡಾಕೂಟದ ದಾನಿಗಳು ದಯವಿಟ್ಟು ಈ ಒಂದು GCL 7ನೇ ಆವೃತ್ತಿಗೆ ನಮ್ಮೊಂದಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿರುವಂತ ಎಲ್ಲ ನಮ್ಮ ದಾನಿಗಳಿಗೆ ಬಸವೇಶ್ವರ ಯುವಕ ಸಂಘದ ಪರ ಹೃತ್ಪೂರ್ವಕ ಅಭಿನಂದನೆಗಳು.
ಹಲೋ ಚೆಕ್, ಹಲೋ ಚೆಕ್, ಹಲೋ ಚೆಕ್. ಆತ್ಮೀಯ ಕ್ರೀಡಾಪಟುಗಳೇ, ಒಂದು ನಿಮಿಷ. ನಮ್ಮ ಈ ಒಂದು GCL ಕ್ರಿಕೆಟ್ ಪಂದ್ಯಾಟಕ್ಕೆ ನಾವೊಂದು ವ್ಯಕ್ತಿಗಳನ್ನ ಸನ್ಮಾನಿಸಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿಕೊಂಡಿದ್ದು. ಶ್ರೀಯುತ ಬನ್ನಾರಿ ಅವರು ಪೌರ ಕಾರ್ಮಿಕರ ಮೇಸ್ತ್ರಿ, ನಮ್ಮ ಗ್ರಾಮದಲ್ಲಿ ಪ್ರತಿನಿತ್ಯ ಉತ್ತಮ ಸೇವೆ ಮಾಡಿ ನಮ್ಮ ಗ್ರಾಮಕ್ಕೆ ಯಾವುದೇ ಕುಂದುಕೊರತೆ ಇಲ್ಲದಂಗೆ ಈ ಪೌರ ಕಾರ್ಮಿಕರ ಸಂಘಟಕರೊಂದಿಗೆ ನಮ್ಮ ಗ್ರಾಮವನ್ನು ಶುಚಿತ್ವವನ್ನು ಕಾಪಾಡುವಂತ ಒಂದು ಪೌರ ಕಾರ್ಮಿಕರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳಿ ನಾವಿವತ್ತು ಬನ್ನಾರಿ ಅವ್ರನ್ನ ಕರೆದಿದ್ವಿ. ಬನ್ನಾರಿ ಅವರು ದಯವಿಟ್ಟು ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀವಿ. ಸ್ವಲ್ಪ ಯೂಟ್ಯೂಬ್ ತಿರ್ಸ್ಬೋದಾ? ಯೂಟ್ಯೂಬ್ ಎಲ್ಲರೂ ಚಪ್ಪಾಳೆ ಮೂಲಕ ಅಭಿನಯಿಸಬೇಕು. ನಮ್ಮ ರವಿಕುಮಾರ್ ಇವರು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಿಜಕ್ಕೂ ದಿನನಿತ್ಯ ಶ್ರಮಜೀವಿಗಳು ಅಂದ್ರೆ ಪೌರ ಕಾರ್ಮಿಕರು. ಆ ಒಂದು ಪೌರ ಕಾರ್ಮಿಕರನ್ನ ನಾವಿವತ್ತು ಸನ್ಮಾನಿಸಬೇಕು ಅಂತ ಹೇಳಿ ಆ ಪೌರ ಕಾರ್ಮಿಕರ ಒಂದು ಮೇಸ್ತ್ರಿ ಶ್ರೀಯುತ ಬನ್ನಾರಿ, ಕುಶಾಲನಗರ ಪುರಸಭೆ ಇವರಿಗೆ ನಮ್ಮ GCL ಬಸವೇಶ್ವರ ಯುವಕ ಸಂಘ ಮತ್ತು ಗುಮ್ಮನಕೊಲ್ಲಿ ಗ್ರಾಮದ ಪರವಾಗಿ ಅವರನ್ನ ನಾವು ಸನ್ಮಾನಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಈ ಒಂದು ಸನ್ಮಾನಕ್ಕೆ ಇವರಿಗೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ದಿನನಿತ್ಯ ನಮ್ಮ ರಸ್ತೆ ಬದಿಯಲ್ಲಿ ನಮ್ಮ ಇವತ್ತು ರಾಜ್ಯ ಮತ್ತು ಜಿಲ್ಲೆ ಗ್ರಾಮ ಶುಚಿತ್ವವಾಗಿ ಇರಬೇಕು ಅಂದ್ರೆ ಇದಕ್ಕೆ ನೇರ ಕಾರಣ ಶ್ರೀಯುತ ಪೌರ ಕಾರ್ಮಿಕರು, ಅವರ ನಾಯಕರು ಶ್ರೀಯುತ ಬನ್ನಾರಿರವರಿಗೆ ನಮ್ಮ ಸಂಘದ ವತಿಯಿಂದ ಒಂದು ಪುಟ್ಟ ಒಂದು ಸನ್ಮಾನ, ಒಂದು ನೆನಪಿನ ಕಾಣಿಕೆ. ಧನ್ಯವಾದಗಳು. ಈ ಒಂದು ಗ್ರಾಮ ಊರು ಶುಚಿತ್ವವಾಗಿರಬೇಕು ಅಂದ್ರೆ ಪೌರ ಕಾರ್ಮಿಕರು ಎಷ್ಟು ಮುಖ್ಯ ಎಂಬುದನ್ನು ಗುರುತಿಸಿ ಈ ದಿನ ಬಸವೇಶ್ವರ ಯುವಕ ಸಂಘದ ಅಧ್ಯಕ್ಷರು ಈ ಒಂದು ಬನ್ನೇರಿ ನಮ್ಮ ಸ್ನೇಹಿತರು ಕೂಡ ಹೌದು. ಈ ಒಂದು ಮೈದಾನ ಇಷ್ಟೊಂದು ಶುಚಿತ್ವವಾಗಿರೋ ಕಾರಣ ನಮ್ಮ ಬನ್ನೇರಿ ಅವರು ನಮ್ಮ ಮಾತಿಗೆ ಒಗ್ಗಟ್ಟು ಬಂದು ಈ ಒಂದು ಮೈದಾನವನ್ನು ಶುಚಿಗೊಳಿಸಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಪ್ರಥಮ ಎಸೆತದಲ್ಲೇ 1 ರನ್ಗಳು ಸೇರ್ಪಡೆ ಆಗ್ತದೆ. ಫೈನಲ್ ಪಂದ್ಯಾಟ. ನಮ್ಮ ದಾನಿಗಳಾದಂತ ಸಚಿನ್ ರವರು ಕೂಡ ಆಗಮಿಸಿದ್ದಾರೆ. ವಿಕಲಚೇತನರ ಕ್ಲಬ್ನ ಮಾಲೀಕರು ಶ್ರೀಯುತ ಸಚಿನ್ ಸಂತೋಷ್ ರವರು ಕೂಡ ಆಗಮಿಸಿದ್ದಾರೆ. ವೇದಿಕೆಗೆ ಸಚಿನ್ ರವರು ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಶ್ರೀಯುತ ಸಚಿನ್ ರವರು ಮತ್ತೊಂದು ಬಲವಾದ ಒಂದು ಬೌಲಿಂಗ್ ಪ್ರದರ್ಶನ. ಬ್ಯಾಟಿಗೂ ಬಾಲಿಗೂ ಸ್ಪರ್ಶ ಕಾಣ್ತಾ ಇಲ್ಲ, ಚುಕ್ಕಿ ಆಗ್ತಾ ಇದೆ. ಮತ್ತೊಮ್ಮೆ ಚುಕ್ಕಿ. ತೀರ್ಪುಗಾರರಿಂದ ಮತ್ತೊಂದು ಚುಕ್ಕಿ ಎಂದು ತೀರ್ಮಾನ. ಸುಲಭ ಮೊತ್ತದ ಗುರಿಯನ್ನು ಬೆನ್ನಟ್ಟಿದಂತ ಜೈ ಫ್ರೆಂಡ್ಸ್ ತಂಡ ಉತ್ತಮವಾದ ಒಂದು ಬ್ಯಾಟಿಂಗ್ ಪ್ರದರ್ಶನ. ಜೋಡಿ ಓಟಗಳು ತಂಡಕ್ಕೆ ಸೇರ್ಪಡೆ ಆಗ್ತಾ ಇದೆ. ಓಟದಲ್ಲಿ ಹೊಂದಾಣಿಕೆ ಕಾಣ್ತಾ ಇದೆ. ತಂಡದ ನಾಯಕ ನವೀನ್. ಜೈ ಫ್ರೆಂಡ್ಸ್ ತಂಡವು 4 ರನ್ಗಳತ್ತ ಸಾಗ್ತಾ ಇದೆ. ತಂಡದ ನಾಯಕ ಕೂಡ ಹೌದು ನವೀನ್ ರವರು. ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ, ಕಿರಿಯ ಪ್ರತಿಭೆ. ಸಾಗರ್ನಿಂದ
ವರುಣ್ನಿಂದ ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡ 4 ರನ್ ಅನ್ನು ಕಲೆ ಹಾಕಿದೆ. ಹೌದು, ಮತ್ತೆ 20 ರನ್ಗಳು ಅಂಕಪಟ್ಟಿಯಲ್ಲಿ ಸೇರ್ಪಡೆ ಆಗ್ತಾ ಇದೆ. ಮತ್ತೆ 2 ರನ್ ಆಗುವ ಸಾಧ್ಯತೆ. ತಂಡಕ್ಕೆ ಜೋಡಿ ಓಟಗಳು ಸೇರ್ಪಡೆ ಆಗ್ತಾ ಇದೆ. ಸುಲಭ ಮೊತ್ತದ ಗುರಿಯನ್ನು ಬೆನ್ನಟ್ಟಿದಂತ ಜೈ ಫ್ರೆಂಡ್ಸ್ ತಂಡ ಉತ್ತಮ ರೀತಿಯ ಒಂದು ಆಟದ ಪ್ರದರ್ಶನ ನಡೆಸ್ತಾ ಇದ್ದಾರೆ. 7 ರನ್ ಅನ್ನು ಕಲೆ ಹಾಕಿದೆ ತಂಡ. ಹೌದು, ತೀರ್ಪುಗಾರರಿಂದಾಗಲೇ ಚೆಂಡು ಎಂದು ತೀರ್ಮಾನ. ಈ ಒಂದು ಪಂದ್ಯಾಟಗಳಲ್ಲಿ ಆಕರ್ಷಕ ಟ್ರೋಫಿಗಳು ಕೂಡ ಇರ್ತದೆ. ಹೌದು, ಸಂದೇಶ್ ಆಂಡಿ ಅವರು ತಂಡದ ನಾಯಕನ ವಿಕೆಟ್ ನ ಕೊಂಡಿಯನ್ನು ನೆಲಕಚ್ಚಿದ್ದಾರೆ. ಆಘಾತ, ಬಹಳ ದೊಡ್ಡ ಆಘಾತ. ಜೈ ಫ್ರೆಂಡ್ಸ್ ತಂಡಕ್ಕೆ ಟ್ರೋಫಿಗಳು ಕೂಡ ಇರ್ತದೆ. ಉತ್ತಮ ರೀತಿಯ ಒಂದು ಫೈನಲ್ ಪಂದ್ಯಾಟದಲ್ಲಿ ಕನಿಷ್ಠ ಒಂದು ಮೊತ್ತವನ್ನು ಬೆನ್ನಟ್ಟಿ ಹೋದಂತ ತಂಡಕ್ಕೆ ಪ್ರಥಮ ಆಘಾತ. ತಂಡದ ನಾಯಕನನ್ನು ಕಳೆದುಕೊಂಡು ಬಹಳ ಸಂಕಷ್ಟದ ಸ್ಥಿತಿಯಲ್ಲಿ ಜೈ ಫ್ರೆಂಡ್ಸ್ ತಂಡ. ನಮ್ಮ ಆತ್ಮೀಯ ಸ್ನೇಹಿತರು ಕ್ರೀಡೆಗೋಸ್ಕರ ಎಲ್ಲಾ ರೀತಿಯ ಒಂದು ಸಹಾಯವನ್ನು ನೀಡಬಲ್ಲ ಕೊಡುಗೆ ಇದ್ದಾನೆ. ಉತ್ತಮ ರೀತಿಯ ಒಂದು ಬ್ಯಾಟಿಂಗ್ ಪ್ರದರ್ಶನ. ದಯವಿಟ್ಟು ಆನಂದಣ್ಣ ವೇದಿಕೆಗೆ ಬರಬೇಕು. ಜಂಸಿ ಪೊನ್ನಪ್ಪರವರ ಪರವಾಗಿ ಆನಂದಣ್ಣ ವೇದಿಕೆಗೆ ಬರಬೇಕು. ದಯವಿಟ್ಟು ದಾನಿಗಳು, ಈ ಒಂದು ಕ್ರೀಡಾಕೂಟದ ದಾನಿಗಳು ವೇದಿಕೆಯ ಎಡಭಾಗ, ಬಲಭಾಗ, ಮುಂಭಾಗದಲ್ಲಿರುವಂತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮೊಂದಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಹೊಂದಿಸ್ತಾ ಔಟ್ಗಾಗಿ ಬಲವಾದ ಮನವಿ. ಉತ್ತಮ ರೀತಿಯ ಬೌಲಿಂಗ್ ಪ್ರದರ್ಶನ. ಈ ಒಂದು ಪಂದ್ಯಾಟಗಳಲ್ಲಿ ಆಕರ್ಷಕ ಟ್ರೋಫಿ ಇರುತ್ತದೆ. ಉತ್ತಮ ಬ್ಯಾಟ್ಸ್ಮನ್ ಪಂದ್ಯ ಪುರುಷೋತ್ತಮ. 24ರ ಮುಂದೆ 24 ರನ್ಗಳ ಅವಶ್ಯಕತೆ. 24 ಎಸೆತ, 24 ರನ್ಗಳ ಅವಶ್ಯಕತೆ. ಸರಣಿ ಪುರುಷೋತ್ತಮ, ಉತ್ತಮ ಬೌಲರ್, ಉತ್ತಮ ಕ್ಷೇತ್ರ ರಕ್ಷಕ. ಯಾರು ಈ ಎಲ್ಲ ಕಳಪೆ ಕ್ಷೇತ್ರ ರಕ್ಷಣೆ ತೀರ್ಪುಗಾರರಿಂದಾಗಲೇ ಚೆಂಡು ಎಂದು ತೀರ್ಮಾನ. ತಂಡಕ್ಕೆ 2 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಸ್ಟ್ರೈಕ್ ನಲ್ಲಿ ಸಚಿನ್ ಇದ್ದಾನೆ. ನಾನ್ ಸ್ಟ್ರೈಕ್ ನಲ್ಲಿ ಪ್ರೀತಮ್, ದಾಳಿಯಲ್ಲಿ ವಿಷ್ಣು. ಉತ್ತಮವಾದ ಒಂದು ಬೌಲಿಂಗ್ ಪ್ರದರ್ಶನ. ಔಟ್ಗಾಗಿ ಬಲವಾದ ಮನವಿ. ತೀರ್ಪುಗಾರರಿಂದ ನಕಾರ. ತಂಡದ ಒಟ್ಟು ಮೊತ್ತ 10.
23ರ ಮುಂದೆ 22 ರನ್ಗಳ ಗುರಿ. ಬಾಲ್ ಟು ಬಾಲ್ ರನ್ ಬೇಕಾಗಿದೆ. ವೇಗಕ್ಕೆ ಮಿತಿಯಲ್ಲ, ನೇರವಾಗಿ ಗೂಟರಕ್ಷಕನ ಕೈಯಲ್ಲಿ ಚೆಂಡು. ಉತ್ತಮ ರೀತಿಯ ಬೌಲಿಂಗ್ ಪ್ರದರ್ಶನ. ವೇಗದೂತ, ಈ ಒಂದು ಮೈದಾನದ ವೇಗದೂತ ಕಿರಿಯ ಪ್ರತಿಭೆ ವಿಷ್ಣು. ಸ್ಟ್ರೈಕ್ ನಲ್ಲಿ ಸಚಿನ್, ಬೇರೆ ಬೇರೆಸಿನ ಹೊಡೆತಕ್ಕೆ ಹೆಸರುವಾಸಿಯಾಗಿರುವ ಸಚಿನ್. ಹೌದು, ತೀರ್ಪುಗಾರರಿಂದ ಅಗಲ ಚೆಂಡು ಎಂದು ತೀರ್ಮಾನ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. 1 ರನ್ ಆಗುವ ಸಾಧ್ಯತೆ ಯಾವುದೇ ಸಂಶಯ ಇಲ್ಲ. ತಂಡಕ್ಕೆ 1 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 12. ಇನ್ನು 20 ರನ್ಗಳ ಅವಶ್ಯಕತೆ ಇದೆ. ಉತ್ತಮ ರೀತಿಯ ದಾಳಿ ನಡೀತಾ ಇದೆ. ರಾಯಲ್ ಚಾಲೆಂಜರ್ ತಂಡದ ವೇಗದೂತ ವಿಷ್ಣುವಿನಿಂದ ಪಂದ್ಯಾಟ. ಕ್ರಿಕೆಟ್ ಎಂಬುದು ಒಂದು ರೋಚಕ ಪಂದ್ಯಾಟ. ಯಾವ ಸಮಯದಲ್ಲೂ ಬೇಕಾದರೂ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಮತ್ತೊಂದು ಚುಕ್ಕಿ. ಅಂಕಪಟ್ಟಿಯಲ್ಲಿ ಚುಕ್ಕಿಗಳ ಸರಮಾಲೆ ಹೋಗ್ತಾ ಇದೆ. ಸ್ಟ್ರೈಕ್ ನಲ್ಲಿ ಸಚಿನ್. ಮತ್ತೆ ಯಾವುದೇ ರನ್ ಇಲ್ಲ. ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ವಿಷ್ಣುವಿನಿಂದ. 18ರ ಮುಂದೆ 20 ರನ್ಗಳ ಅವಶ್ಯಕತೆ. GCL 7ನೇ ಆವೃತ್ತಿ. ಈ ಒಂದು GCL 7ರ ವಿನ್ನರ್ ಆಫ್ ತಂಡ ಯಾರಾಗ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಈ ಒಂದು ಮೈದಾನದಲ್ಲಿ ಫೈನಲ್ ಪ್ರವೇಶ ಮಾಡಿ ಆಡುತ್ತಿರುವ ಎರಡೂ ತಂಡಕ್ಕೂ ಗೆದ್ದರೆ ಪ್ರಥಮ GCL ವಿನ್ನರ್ ಪಟ್ಟ. ಈಗಾಗಲೇ ಜೈ ಫ್ರೆಂಡ್ಸ್ ತಂಡ ಒಂದು ಸೀಸನ್ ನಲ್ಲಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿತು. ಸ್ಟ್ರೈಕ್ ನಲ್ಲಿ ಪ್ರೀತಮ್. ಉತ್ತಮವಾದ ಒಂದು ಬ್ಯಾಟಿಂಗ್ ಪ್ರದರ್ಶನ ಪ್ರೀತಮ್ ನಿಂದ. ಸ್ಟ್ರೈಕ್ ನಲ್ಲಿ ಸಚಿನ್. ಉತ್ತಮ ರೀತಿಯ ಒಂದು ಬ್ಯಾಟಿಂಗ್ ಪ್ರದರ್ಶನ. ಉತ್ತಮವಾದ ಚುಕ್ಕಿ ಎಸ್ತ ಕಂಡು ಬಂತು ಸಂದೇಶ್ ಅವರಿಂದ. 15-18. ಅಗೇನ್ ಒಂದು ಓಟಕ್ಕೆ ತಂಡ ತೃಪ್ತಿ ಪಡ್ಕೊಂಡಿದೆ. 14 ಎಸೆತ, 17 ಓಟ.
ಬಾಡಿ ಬಿರುಸಿನ ಹೊಡೆತ, ಗಾಳಿಯಲ್ಲಿ ಚೆಂಡು ಇದರೊಂದಿಗೆ ಜೈ ಫ್ರೆಂಡ್ಸ್ ನ ಪ್ರಮುಖ ಉದ್ದರಿ ನೆಲಗಚ್ಚಿದೆ. ಇದರೊಂದಿಗೆ ಸಚಿನ್ ರವರ ವಿಕೆಟ್ ಅನ್ನು ಕಳೆದುಕೊಂಡಿದೆ ಜೈ ಫ್ರೆಂಡ್ಸ್ ತಂಡ. ಅತ್ಯುತ್ತಮವಾದ ಕ್ಯಾಚ್ ಅನ್ನ ಪಡೆದುಕೊಂಡಿದ್ದಾರೆ ಸ್ಥಳೀಯ ಉತ್ತಮ ಪ್ರತಿಭೆ ಗಣೇಶ್. 13 ಎಸೆತಗಳಲ್ಲಿ 17 ರನ್ಗಳ ಅವಶ್ಯಕತೆ ಇದೆ ಜೈ ಫ್ರೆಂಡ್ಸ್ ತಂಡ ಜಯ ಗಳಿಸಲು. ಇದರೊಂದಿಗೆ ಸಚಿನ್ ಸ್ಥಾನ ತುಂಬಲು ಮತ್ತೊಬ್ಬ ದಾಂಡಿಗ ರಾಜು. ಸ್ಯಾಂಡಿ ಟು ರಾಜು. ಮತ್ತೊಂದು ಚುಕ್ಕಿ ಎಸ್ತ ಮುತ್ತುರಾಜನ ದಾಂಡಿನಿಂದ ಸಿಕ್ಸರ್ ಬರ್ತದ ಕಾದು ನೋಡಬೇಕಾ ಇದೆ. ಇದರೊಂದಿಗೆ ಉಳಿದ 12 ಎಸೆತಗಳಿಗೆ 17 ರನ್ಗಳ ಅವಶ್ಯಕತೆ ಇದೆ ಜೈ ಫ್ರೆಂಡ್ಸ್ ತಂಡ ಜಯ ಗಳಿಸಲು. ಐಪಿಎಲ್ ಮಾದರಿಯಂತೆ ಹಲವಾರು ವರ್ಷಗಳಿಂದ ಇದೇ ಗುಮ್ಮನಕೊಲ್ಲಿಯಲ್ಲಿ ಕ್ರಿಕೆಟ್ ನಡ್ಕೊಂಡು ಬರ್ತಾ ಇದೆ. 7ನೇ ಆವೃತ್ತಿ. ಐಪಿಎಲ್ ತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಬೌಲಿಂಗ್ ನಲ್ಲಿ ಗಾಳಿಯಲ್ಲಿ ಚೆಂಡು 6. ಪಂದ್ಯದ ಸ್ಥಿತಿಗತಿಯನ್ನು ಬದಲಾಯಿಸಿದ ಆಟಗಾರ ಪ್ರೀತಮ್. ಈ ಒಂದು ಮೈದಾನದ ಅದೃಷ್ಟದ ಆಟಗಾರ ಪ್ರೀತಮ್ ಬೆಂಗಳೂರಿನಿಂದ ಈ ಒಂದು ಕ್ರೀಡಾಕೂಟಗೋಸ್ಕರ ಒಂದು ವಾರ ಮುಂಚೆ ಬಂದು ಈ ಒಂದು ಮೈದಾನದಲ್ಲಿ ಅಭ್ಯಾಸ ಪಡೆದು ಉತ್ತಮ ರೀತಿಯ ಒಂದು ಆಲ್ರೌಂಡರ್ ಪ್ರದರ್ಶನ ನೀಡಿದಂತ ಆಟಗಾರ ಪ್ರೀತಮ್. ಸ್ಟ್ರೈಕ್ ನಲ್ಲಿ ಪ್ರೀತಮ್. ಪಂದ್ಯಾಟ ಜೀವಂತ. ಯಾರ ಮಡಲಿಗೆ GCL 7ರ ಪ್ರಶಸ್ತಿ ಕಾದು ನೋಡಬೇಕಾಗಿದೆ. ಮಾತೆ ಬಾನಂಚಿನಲ್ಲಿ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ. ಹೌದು, ಇದರೊಂದಿಗೆ ಮತ್ತೊಂದು ಬಲಿಷ್ಠ ಪ್ರಶಸ್ತಿ ಕಾದು ನೋಡಬೇಕಾಗಿದೆ. ಅವರ ಬಲವಾದ ಸ್ಥಾನವನ್ನು ತುಂಬಲು ಈ ಒಂದು ಸೀಸನ್ ನಲ್ಲಿ ಪ್ರಥಮವಾಗಿ ಪಾದಾರ್ಪಣೆ ಮಾಡಿದಂತ ಆಟಗಾರ ಅನಿಲ್. 10 ಎಸೆತ 11 ರನ್ಗಳ ಅವಶ್ಯಕತೆ ಇತ್ತು. ಪಂದ್ಯಾಟ ಯಾವ ದಿಕ್ಕಿನಲ್ಲಿ ಬೇಕಾದರೂ ಸಾಗಬಹುದು. ಇದೇ ರೀತಿಯ ಒಂದು ಪಂದ್ಯಾಟ ಎಲಿಮಿನೇಟರ್ ಪಂದ್ಯಾಟದಲ್ಲಿ ಇದೇ ತರ ಆಗ್ತು. SR ಫ್ರೆಂಡ್ಸ್ ತಂಡ ಸುಲಭವಾಗಿ ಪಂದ್ಯಾಟವನ್ನು ಗೆಲ್ಲಬಹುದಿತ್ತು. ಕೈಚಿಯಲ್ಲಿ 3ನೇ ಒಂದು ಪ್ರಶಸ್ತಿಗೆ ಬಾಜಿನದಾದ್ರು. ಅದೇ ರೀತಿ ಫೈನಲ್ ಪಂದ್ಯಾಟ ಬಹಳ ರೋಚಕ ಘಟ್ಟದ ಪಂದ್ಯಾಟ. ಉತ್ತಮ ರೀತಿಯ ಒಂದು ಬ್ಯಾಟಿಂಗ್ ಪ್ರದರ್ಶನ ಅನಿಲ್ ಬ್ಯಾಟ್ ನಿಂದ. ತಾಂಡಕ್ಕೆ 20 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಒಂಬತ್ತು 10. ಮತ್ತೊಂದು ಬಿರುಸಿನ ಹೊಡೆತ. ಜೋಡಿ ಓಟಗಳು ಸೇರ್ಪಡೆ ಆಗ್ತಾ ಇದೆ. ಉತ್ತಮ ರೀತಿಯ ಬ್ಯಾಟಿಂಗ್ ಪ್ರದರ್ಶನ ರಾಜು. ಇವನು ಕೂಡ ಈ ಮೈದಾನದ ಈ ಒಂದು ಕ್ರೀಡಾಕೂಟದ ದಾನಿಗಳು ಹಾಗೂ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಡಾಕ್ಟರ್ ಮಂತರ್ಗೌಡರು ಈಗಾಗಲೇ ಮೈದಾನಕ್ಕೆ ಆಗಮಿಸ್ತಾ ಇದ್ದಾರೆ. ಸಂಘದ ಪದಾಧಿಕಾರಿಗಳು ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕು. ಇದೊಂದು ಫೈನಲ್ ಪಂದ್ಯಾಟದ ವೀಕ್ಷಣೆಗೆ ಹಾಗೂ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರುವಂತಹ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಡಾಕ್ಟರ್ ಮಂತರ್ಗೌಡರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅವರನ್ನು ಸಂಘದ ಪದಾಧಿಕಾರಿಗಳು ಬರಮಾಡಿಕೊಳ್ಳಬೇಕು. ಸಂಘದ ಪದಾಧಿಕಾರಿಗಳು ದಯವಿಟ್ಟು ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕು. ಅದೇ ರೀತಿ
ಪುರಸಭಾ ಸದಸ್ಯರಾದಂತ ಪ್ರಮೋದ್ ಮುತ್ತಪ್ಪನವರು ಕೂಡ ಈ ಒಂದು ಕ್ರೀಡಾಕೂಟದ ದಾನಿಗಳು, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಶೇಖ್ ಕಲಿಮುಲ್ಲರ್ ಅವರು ಕೂಡ ಪುರಸಭಾ ಸದಸ್ಯರು, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಈ ಒಂದು ಪಂದ್ಯಾಟಕ್ಕೆ ಎಲ್ಲಾ ರೀತಿಯಲ್ಲೂ ನಮಗೆ ಪ್ರೋತ್ಸಾಹ ನೀಡಿದಂತ ದಾನಿಗಳು ದಯವಿಟ್ಟು ವೇದಿಕೆ ಪ್ರವೇಶ ಮಾಡಬೇಕು. ಇವರಿಗೆ ಬಸವೇಶ್ವರ ಯುವಕ ಸಂಘದ ಪರ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಒಂದು ಮೈದಾನದಲ್ಲಿ ಕಳೆದ ಸೀಸನ್ ಕೂಡ ನಮ್ಮ ಶಾಸಕರು ಇದ್ರು, ನಮಗೆ ಶುಭಾಶಯ ತಿಳಿಸಿ ಹೋಗಿದ್ರು. ಅದೇ ರೀತಿ ಈ ವರ್ಷ ಕೂಡ ಶಾಸಕರಾಗಿ ನಮ್ಮ ವೇದಿಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಇವರಿಗೆ ಸಂಘದ ಪರ ಹೃತ್ಪೂರ್ವಕ ಅಭಿನಂದನೆಗಳು. ದಯವಿಟ್ಟು ಪ್ರಮೋದಣ್ಣ ವೇದಿಕೆಗೆ ಬರಬೇಕು. ನಮ್ಮ ಶೇಖ್ ಕಲಿಮುಲ್ಲಾ ಅವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿ ಜಯರಾಜ್ ವೇದಿಕೆಗೆ ಬರಬೇಕು. ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ, ವೇದಿಕೆಗೆ ಬನ್ನಿ, ಬನ್ನಿ, ದಯವಿಟ್ಟು ವೇದಿಕೆಗೆ ಬರಬೇಕು, ವೇದಿಕೆ ಪ್ರವೇಶ ಮಾಡಬೇಕು. ಅದೇ ರೀತಿ ರವೀಣ ದಯವಿಟ್ಟು ವೇದಿಕೆ ಬರಬೇಕು. ಸಚಿನ್ ವೇದಿಕೆಗೆ ಬರಬೇಕು. ದಯವಿಟ್ಟು ಪಂದ್ಯಾಟವನ್ನು ನಡೆಸಿಕೊಡಬೇಕು. ಈ ಒಂದು ಪಂದ್ಯಾಟದ ವೀಕ್ಷಣೆಗೆ ಈಗಾಗಲೇ ಮಡಿಕೇರಿ ಕ್ಷೇತ್ರದ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ, ತಂಡಕ್ಕೆ 2 ರನ್ಗಳು. ಎಷ್ಟು ಬೇಕು? ಪಂದ್ಯಾಟದ ಸ್ಥಿತಿಗತಿ ಬದಲಾಗ್ತಾ ಇದೆ. ಬಾಲ್ ಟು ಬಾಲ್ ರನ್ ಬೇಕಾಗಿದೆ. 7 ಎಸೆತ 6 ಓಟಗಳು. ಸತತ ಸೋಲೆ ಇಲ್ಲದಂತ ತಂಡ ಜೈ ಫ್ರೆಂಡ್ಸ್ ತಂಡ ಈ ಪಂದ್ಯಾಟವನ್ನು ಗೆದ್ರೆ ಕಪ್ಪು ತನ್ನದಾಗಿಸಿಕೊಳ್ತದೆ. RCG ಈ ತಂಡ ಕೂಡ ಉತ್ತಮ ಪೈಪೋಟಿಯಲ್ಲಿ ದೇವೇಂದ್ರ ಸೋಮಪ್ಪ ಆಟ, ಉತ್ತಮ ರೀತಿಯ ಒಂದು ಬ್ಯಾಟಿಂಗ್ ಪ್ರದರ್ಶನ. 6ಕ್ಕೆ 5 6 ಎಸೆತಗಳಿಗೆ 5 ರನ್ಗಳು ಬೇಕಾಗಿದೆ. ದಯವಿಟ್ಟು ಅದೇ ರೀತಿ ಕಾಂಗ್ರೆಸ್ನ ಮಂಜೇಶ್ ಅವರು ದಯಮಾಡಿ ಬರಬೇಕು. ಮುಖಂಡರುಗಳು ನಮ್ಮ ಪ್ರಥಮ ನಗದು 40,000 ನೀಡಿದ ಮಂಜೇಶ್ ರವರು ದಯಮಾಡಿ ಅವರನ್ನು ನಮ್ಮ ಸಂಘಟಕರು ಕರೆತರಬೇಕು. ಜಾಕಿ ಮಹಾದೇವ್ರವರು ಶ್ರೀಯುತ ಮಂಜೇಶ್ ಅವರನ್ನ ಕರೆತರಬೇಕು. 40,000 ದಾನಿಗಳು ಶ್ರೀಯುತ ಮಂಜೇಶ್ ರವರು ಕೂಡ ಆಗಮಿಸಬೇಕು. ಈಗಾಗಲೇ ಶಾಸಕರು ಎಲ್ಲ ಮುಖ್ಯ ಅತಿಥಿಗಳು ವೇದಿಕೆಯನ್ನ ಅಲಂಕರಿಸಿದ್ದಾರೆ. 6ಕ್ಕೆ 5 ಈ ಒಂದು ಪಂದ್ಯಾಟವನ್ನ ಏನಾದ್ರೂ ಹಿಡಿದ್ರೆ ಗಣೇಶ್ ರವರಿಗೆ 1000 ಬಹುಮಾನ ಇದೆ. ಅರುಣ್ ಮಾದಪ್ಪ ಕುನ್ನಿ ಕೂಡಿಗೆ ಇವರಿಂದ ಈ ಪಂದ್ಯಾಟವನ್ನು ಬೌಲಿಂಗ್ ನಲ್ಲಿ ಹಿಡಿದ್ರೆ ಕಳೆದ ಪಂದ್ಯಾಟದ ಗೆಲುವಿನ ರೂವಾರಿ ಗಣೇಶ. ಉತ್ತಮ ರೀತಿಯ ಒಂದು ಬ್ಯಾಟಿಂಗ್ ಪ್ರದರ್ಶನ. ಮತ್ತೆ 20 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ತಂಡಕ್ಕೆ 20 ರನ್ಗಳು ಸೇರ್ಪಡೆ ಆಗ್ತಾ ಇದೆ. ಗೆಲುವಿನ ವಿಜಯಲಕ್ಷ್ಮಿ ಜೈ ಫ್ರೆಂಡ್ಸ್ ತಂಡಕ್ಕೆ ಲಭಿಸ್ತಾ ಇದೆ. ಗೆಲ್ಲಲು 5ಕ್ಕೆ 4 5 ಎಸೆತಕ್ಕೆ 4 ರನ್ಗಳ ಅವಶ್ಯಕತೆ ಇದೆ ಜೈ ಫ್ರೆಂಡ್ಸ್ ತಂಡಕ್ಕೆ. ತಂಡದ ಮಾಲೀಕ ಜಯರಾಜ್ ಕೂಡ ವೇದಿಕೆ ಮೇಲೆ ಇದ್ದಾರೆ. ತಂಡದ ಗೆಲುವಿಗಾಗಿ ಅವರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ರೋಚಕ ಘಟ್ಟದ ಪಂದ್ಯಾಟ, ಫೈನಲ್ ಪಂದ್ಯಾಟ. ಮತ್ತೆ ಬ್ಯಾಟ್ ಮುಖಾಂತರ ತಂಡಕ್ಕೆ ಜೋಡಿ ಓಟಗಳ ಸೇರ್ಪಡೆ ಆಗ್ತಾ ಇದೆ. ಇದರೊಂದಿಗೆ ಬಹಳಷ್ಟು 70% ಜೈ ಫ್ರೆಂಡ್ಸ್ ತಂಡ ಜಯಶೀಲಿ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಉತ್ತಮ ರೀತಿಯ ಆಲ್ರೌಂಡರ್ ಆಟಗಾರರನ್ನು ಹೊಂದಿರುವಂತ ಜೈ ಫ್ರೆಂಡ್ಸ್ ತಂಡ 2024ರ GCL 7ನೇ ಆವೃತ್ತಿಯ ಪ್ರಥಮ ಪ್ರಶಸ್ತಿಗೆ ಭಾಜನರಾಗುವ ಎಲ್ಲಾ ಲಕ್ಷಣಗಳು ಈ ಒಂದು ಮೈದಾನದಲ್ಲಿ ಎದ್ದು ಕಾಣ್ತಾ ಇದೆ. ಅದೇ ರೀತಿ ನಮ್ಮ ಗ್ರಾಮದ ಹಿರಿಯರು ಪ್ರಸನ್ನರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ನಮ್ಮ ಮಾರ್ಗದರ್ಶಕರು ಹಿರಿಯರು ದಯವಿಟ್ಟು ವೇದಿಕೆಗೆ ಬರಬೇಕು. ಗಣೇಶ್ ರವರ ಮ್ಯಾಚ್ ಗೆಲ್ಲಿಸಿದ್ರೆ 2,000 ಸೈಜನ್ ಪೀಟರ್ ಅವರಿಂದ ಬರ್ತಾ ಇದೆ.
ಗಣೇಶ್ ಅವರು ಮ್ಯಾಚ್ ಗೆಲ್ಸಿದ್ರೆ ಹೌದು ಉತ್ತಮವಾದ ಕ್ಯಾಚ್ ಪಡ್ಕೊಂಡಿದ್ದಾರೆ ವರುಣ. ಗಣೇಶ್ ಅವರು ಮ್ಯಾಚ್ ಗೆಲ್ಸಿದ್ರೆ 2000, 1000, 3000 ಬಹುಮಾನ ಸಿಗ್ತಾ ಇದೆ. ಮ್ಯಾಜಿಕ್ ಗಣೇಶ್ ಕಳೆದ ಪಂದ್ಯಾಟದ ಗೆಲುವಿನ ರೂವಾರಿ ಗಣೇಶ್ ಯಾವ ರೀತಿ ಮ್ಯಾಜಿಕ್ ಮಾಡ್ತಾನೆ ಕಾದು ನೋಡಬೇಕಾಗಿದೆ. ಸ್ಟ್ರೈಕ್ ನಲ್ಲಿ ಮತ್ತೊಬ್ಬ ಈ ಒಂದು ಮೈದಾನದ ರಸಲ್ ಎಂದು ಖ್ಯಾತಿಯಾಗಿರುವ 2-2 ಬ್ಯಾಟಿಂಗ್ ನಲ್ಲಿ ಕೇಶವ 2 ಬಾಲಿಗೆ 2 ಕೇಶವ. ಈ ಒಂದು ಪಂದ್ಯಾಟ ಗೆದ್ದರೆ ಯಾರಿಗೆ ಪ್ರಶಸ್ತಿ ಕಾದು ನೋಡೋಣ. ಬಹಳ ಸುಂದರವಾದ ಫೈನಲ್ ಪಂದ್ಯಾಟ ಮೂಡಿ ಬರ್ತಾ ಇದೆ. ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಪಂದ್ಯಾಟ ನಿಜಕ್ಕೂ ರೋಮಾಂಚನ. 2-2 ಯಾರಿಗೆ ಪ್ರಶಸ್ತಿ ಕಾದು ನೋಡೋಣ. ಈ ಬಾರಿ ಬಲವಾದ ಕ್ಯಾಚಿಗೆ ಮ್ಯಾಚ್ ಇದೆ. ಹೌದು, ಕ್ಯಾಚ್ ಇಸ್ ದ ಮ್ಯಾಚ್. ಗಣೇಶ ಹೀರೋ ಆಗ್ತಾ ಇದ್ದಾನೆ. ಕಳೆದ 2 ಪಂದ್ಯಾಟದಲ್ಲೂ ಗಣೇಶ ಹೀರೋ ಆಗ್ತಾ ಇದ್ದಾನೆ. 5000 ಗಣೇಶ್ ರವರು ಮ್ಯಾಚ್ ಗೆದ್ರೆ 5000 ಸಿಗ್ತದೆ ಒಟ್ಟು. ಸೈಜನ್ ಪೀಟರ್ ಅವರದ್ದು 2 ಮತ್ತು 1 ಮತ್ತು ಅಬ್ದುಲ್ ಖಾದರ್ 2 ಒಟ್ಟು 5000 ಬಾಲಿಂಗ್ ಅಲ್ಲಿ ಡಾಟ್ ಹಾಕಿದ್ರು. ಅಬ್ದುಲ್ ಖಾದರ್ ಅವರಿಂದ 5000 ಘೋಷಣೆ, ಒಟ್ಟು 8000 ಇದೆ. ಅಬ್ದುಲ್ ಖಾದರ್ ಅವರಿಂದ 5000 ಘೋಷಣೆ. ಗಣೇಶ್ ಅವರು ಈ ಬಾಲ್ ಡಾಟ್ ಹಾಕಿದ್ರೆ ಮ್ಯಾಚ್ ಡ್ರಾ ಆದ್ರೆ ಬಹಳಷ್ಟು ಕಷ್ಟ. ಇನ್ನು ಒಂದೊಂದು ಓವರ್ ಸೂಪರ್ ಓವರ್ ಕೂಡ ನೋಡ್ಬೇಕಾಗ್ತದೆ. ಸಾಗರ್ ಅವರಿಂದ 500 ಬಾಲ್ ಡ್ರಾ ಮಾಡಿದ್ರೆ, ಗಣೇಶ್ ಈ ಬಾಲ್ ಡಾಟ್ ಹಾಕಿದ್ರೆ ಸುಮಾರು 8500 ಸಿಗ್ತದಪ್ಪ. ಜೈ ಫ್ರೆಂಡ್ಸ್ ತಂಡದ ಮಾಲೀಕರು ಆಟಗಾರರು ಬಹಳ ರೋಚಕ ಸ್ಥಿತಿಯಲ್ಲಿ ಕಾದು ನೋಡ್ತಾ ಇದ್ದಾರೆ. 1-2 ಬಾಲ್ ಡಾಟ್ ಆಗಿದೆ. ಗಣೇಶ ಮ್ಯಾಚ್ ವಿನ್ನರ್. ಅದೃಷ್ಟ ಕೈ ಕೊಡ್ತಾ ಇದೆ ಜಯರಾಜ್ ಅವರಿಗೆ. ಅದೃಷ್ಟ ಕೈ ಕೊಡ್ತಾ ಇದೆ. 6ಕ್ಕೆ 5 ರನ್ಗಳನ್ನು ಹಿಡಿದಂತ ದಾಳಿಗಾರ ಗಣೇಶ್ ಈ ಒಂದು ಪಂದ್ಯಾಟ